ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಪ್ಷನ್ ಟ್ಯೂನರ್. ಇವತ್ತು ಕೂಡ ಮಾರ್ಕೆಟ್ 500 ಪಾಯಿಂಟ್ ಅಲ್ಲಿ ಗ್ಯಾಪ್ ಡೌನ್ ಓಪನ್ ಆಯಿತು. ಬಟ್ ನಮ್ಮ ಲೆವೆಲ್ಸ್ ಮಾತ್ರ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ವರ್ಕ್ ಆಗಿದೆ. ನಿನ್ನೆ ಮತ್ತು ಇವತ್ತಿನ ತರನೇ ಇವತ್ತೇನಾದರೂ 500 ಪಾಯಿಂಟ್ ಏನಾದರೂ ಗ್ಯಾಪ್ ಡೌನ್ ಓಪನ್ ಆಯಿತು ಅಂದರೆ ಎಲ್ಲಿ ಓಪನ್ ಆಗ್ಬೋದು? 24,000 ಈ ಲೆವೆಲಲ್ಲಿ ಓಪನ್ ಆಗ್ಬೋದು. ಈ 24,000 ಲೆವೆಲ್ ಇದೆಯಲ್ಲ, ತುಂಬಾ ಇಂಪಾರ್ಟೆಂಟ್ ಲೆವೆಲ್ ಇದು. ನಮ್ಮ ಫೆಬಿನಾಚಿ ರಿಟ್ರೇಸ್ಮೆಂಟ್ನ 0.5% ಒಂದು ಲೆವೆಲ್ ಇದು. ಇಲ್ಲಿ ಮಾರ್ಕೆಟ್ ಹೋಲ್ಡ್ ಆಯಿತು ಅಂದರೆ ಇಮಿಡಿಯೇಟ್ ಆಗಿ 24,200 ವರೆಗೂ ಹೋಗುತ್ತೆ, ರೆಸಿಸ್ಟೆನ್ಸ್ ವರೆಗೂ ಹೋಗುತ್ತೆ. ಇಲ್ಲಿ ಸಸ್ಟೈನ್ ಆಗಬೇಕು, ಸಸ್ಟೈನ್ ಆದರೆ ಮಾತ್ರ 24,200 ವರೆಗೂ ಹೋಗುತ್ತೆ. ಹಾಗೇನೆ ಇವತ್ತಿನ ಥರ ಇವತ್ತು ಸಪೋರ್ಟ್ ಹತ್ರ ಹೋಲ್ಡ್ ಆಗಿ ಫಸ್ಟ್ ರೆಸಿಸ್ಟೆನ್ಸ್ ಹತ್ರ ಹೋಯ್ತು, ರೆಸಿಸ್ಟೆನ್ಸ್ ಇಂದ ರಿಜೆಕ್ಷನ್ ತಗೊಂಡು ಮತ್ತೆ ಸಪೋರ್ಟ್ ಬಂತು. ಇಲ್ಲಿ ಸಪೋರ್ಟ್ ಹತ್ರ ಬಂದ ತಕ್ಷಣ ಯಾವ ಥರ ಪಿನ್ ಬಾರ್ ಕ್ಯಾಂಡಲ್ಗಳು ಸ್ಟಾರ್ಟ್ ಆದವು ನೋಡಿ. ಹಾಗೇನೆ ಹ್ಯಾಮರ್ ಕ್ಯಾಂಡಲ್ ಕೂಡ ಆಯಿತು. ಈ ಸಪೋರ್ಟ್ ತಗೊಂಡು ಇಮಿಡಿಯೇಟ್ ರೆಸಿಸ್ಟೆನ್ಸ್ ಹತ್ರ ಮತ್ತೆ ಹೋಯ್ತು. ಇದೇ ಥರನೇ ನಾಳೆನೂ ಕೂಡ ಆದರೆ ಮಾರ್ಕೆಟ್ ಏನಾದರೂ ಈ ಲೆವೆಲಲ್ಲಿ ಗ್ಯಾಪ್ ಡೌನ್ ಓಪನ್ ಆಯಿತು ಅಂದರೆ ಹೋಲ್ಡ್ ಆದರೆ ಫಸ್ಟ್ ಇಲ್ಲಿ ಹೋಗುತ್ತೆ, ರೆಸಿಸ್ಟೆನ್ಸ್ ಹತ್ರ 24,200 ವರೆಗೂ ಹೋಗುತ್ತೆ. ಇಲ್ಲೇನಾದರೂ ರಿಜೆಕ್ಷನ್ ಆಗಿ ಮತ್ತೆ ಇಲ್ಲಿ ಹೋಲ್ಡ್ ಆಯಿತು ಅಂತ ಇಟ್ಕೊಳ್ಳಿ. ಇಲ್ಲಿ ಹೋಲ್ಡ್ ಆದರೆ ಈ ಲೆವೆಲ್ನ ಬ್ರೇಕ್ ಮಾಡಿ 24,370 ವರೆಗೂ ಹೋಗುತ್ತೆ, 24,370 ವರೆಗೂ ಹೋಗುತ್ತೆ. ಸೊ ಇಲ್ಲಿ ಮಿನಿಮಮ್ 300 ಪಾಯಿಂಟ್ ನಾಳೆ ನಾವು ತಗೋಬಹುದು. ಇಲ್ಲಿಂದ ಸೆಕೆಂಡ್ ಟೈಮ್ ಮೂವ್ಮೆಂಟ್ ಸ್ಟಾರ್ಟ್ ಆದರೆ. ಹಾಗೇನ ಪ್ರೈಸ್ ಈ ಲೆವೆಲ್ ಏನಾದರೂ ಗ್ಯಾಪ್ ಡೌನ್ ಓಪನ್ ಆಯಿತು ಅಂದರೆ ಇಲ್ಲಿ ಹೋಲ್ಡ್ ಆಯಿತು ಅಂದರೆ ಮತ್ತೆ ಇದು ರೆಸಿಸ್ಟೆನ್ಸ್ ಹತ್ರ ಹೋಗುತ್ತೆ. ಎಲ್ಲೆಲ್ಲಿ ರೆಸಿಸ್ಟೆನ್ಸ್ ಇದೆ ಅಲ್ಲಿ ಸೆಲ್ಲರ್ಸ್ ಬರ್ತಾ ಇದ್ದಾರೆ. ಇಲ್ಲಿ ಮೇಜರ್ ರೆಸಿಸ್ಟೆನ್ಸ್ ಹತ್ರ ಹೋಗ್ತಿದ್ದಂಗೆ ಇಮಿಡಿಯೇಟ್ ಸೆಲ್ಲಿಂಗ್ ಪ್ರೆಷರ್ ಜಾಸ್ತಿ ಆಯಿತು, ವ್ಯಾಲ್ಯೂಮ್ ಕೂಡ ಎಷ್ಟು ಜಾಸ್ತಿ ಇದೆ ನೋಡಿ. ಹಾಗೇನೆ ಇಲ್ಲಿ ಸಪೋರ್ಟ್ ಹತ್ರ ಬಂದ ತಕ್ಷಣನೇ ಇಲ್ಲಿ ವ್ಯಾಲ್ಯೂಮ್ನು ಹಾಗೆ ಜಾಸ್ತಿ ಆಯಿತು. ಈ ಸಪೋರ್ಟ್ ನಾಳೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಫ್ಲಾಟ್ ಓಪನ್ ಆದರೆ ಇಲ್ಲಿ ಹೋಲ್ಡ್ ಆದರೆ ಮಾತ್ರ ಫಸ್ಟ್ ರೆಸಿಸ್ಟೆನ್ಸ್ ಹತ್ರ ಹೋಗುತ್ತೆ, 24,638 ಇಲ್ಲಿ ಹೋಗುತ್ತೆ. ಇದು ಬ್ರೇಕ್ ಆಯಿತು ಅಂತಂದ್ರೆ ಮತ್ತೆ ನೆಕ್ಸ್ಟ್ 24,732 ವರೆಗೂ ಹೋಗುತ್ತೆ. ನಮಗೆ ಇಲ್ಲಿನೂ ಹೋಲ್ಡ್ ಆದ್ರೂ 300 ಪಾಯಿಂಟ್ ಸಿಗೋ ಚಾನ್ಸಸ್ ಇದೆ ನಾಳೆ. ಹಾಗೇನೆ ಇದ್ರ ಕೆಳಗಡೆ ಡೈರೆಕ್ಟ್ ಆಗಿ 24,000 ಹತ್ರ ಹೋದ್ರೂ 300 ಪಾಯಿಂಟ್ ನಮಗೆ ಸಿಗೋ ಚಾನ್ಸಸ್ ಇದೆ. ತುಂಬಾ ಇಂಪಾರ್ಟೆಂಟ್ ಲೆವೆಲ್ಗಳು ಇವು, ಸರಿಯಾಗಿ ಸ್ಕ್ರೀನ್ ಶಾಟ್ ತೆಗೆದು ಇಟ್ಕೊಳ್ಳಿ. ಮಾರ್ಕೆಟ್ ಏನಾದರೂ ನಾಳೆ ಈ ಲೆವೆಲಲ್ಲಿ ಗ್ಯಾಪ್ ಅಪ್ ಓಪನ್ ಆಯಿತು ಅಂದರೆ ಇಲ್ಲಿ ಹೋಲ್ಡ್ ಆಯಿತು ಅಂದರೆ ಫಸ್ಟ್ ನಮ್ಮ ಟಾರ್ಗೆಟು 24,732 ಈ ಲೆವೆಲ್ ಇರುತ್ತೆ. ಈ ಲೆವೆಲ್ ಬ್ರೇಕ್ ಆಯಿತು ಅಂದರೆ ನೆಕ್ಸ್ಟ್ ರೆಸಿಸ್ಟೆನ್ಸ್ ನಮ್ಮದು 24,963 ಈ ಲೆವೆಲ್ವರೆಗೂ ಹೋಗೋ ಚಾನ್ಸಸ್ ಇರುತ್ತೆ. ನಾಳೆಗೆ ಈ ಎಲ್ಲ ಲೆವೆಲ್ಗಳು ತುಂಬ ಇಂಪಾರ್ಟೆಂಟು. ಸೊ ಈ ಲೆವೆಲ್ಗಳನ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. ಹಾಗೇನೆ ಸಪೋರ್ಟ್ ಹತ್ರ ಇದ್ದಾಗ ಸೆಲ್ ಮಾಡೋಕ್ಕೆ ಹೋಗಬೇಡಿ. ನೋಡಿ ಇವತ್ತು ಸಪೋರ್ಟ್ ಹತ್ರ ಬಂದಾಗ ಎಷ್ಟು ಚೆನ್ನಾಗಿ ಮೂವ್ಮೆಂಟ್ ಆಯಿತು. ಹಾಗೇನೆ ರೆಸಿಸ್ಟೆನ್ಸ್ ಹತ್ರ ಬಂದಾಗ ಇಲ್ಲಿ ಸೆಲ್ ಮಾಡ್ಬೋದು ನೀವು. ನೋಡಿ ಸಪೋರ್ಟ್ ಹತ್ರ ಯಾವ ಥರ ಕನ್ಫರ್ಮೇಷನ್ ಸಿಗಬೇಕು ಅಂತ ನಿಮ್ಗೆ ತುಂಬ ಈಸಿಯಾಗಿ ಗೊತ್ತಾಗುತ್ತೆ. ಇವತ್ತು ಇಲ್ಲೇನಾಗ್ತಾ ಇದೆ, ಸಪೋರ್ಟ್ ಹತ್ರ ರಿಜೆಕ್ಷನ್ ಬರ್ತಾ ಇದೆ ಕೆಳಗಡೆಯಿಂದ. ಹಾಗೇನೆ ರಿಜೆಕ್ಷನ್ ಬಂದ ಮೇಲೆ ಪ್ರೈಸ್ ಮೇಲ್ಗಡೆ ಹೋಯ್ತಿಲ್ಲಿ. ಈ ಕ್ಯಾಂಡಲ್ನ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ. ಪ್ರೈಸ್ ಫಸ್ಟ್ ಮೇಲ್ಗಡೆ ಹೋಯ್ತು, ಅಷ್ಟೇ ಫಾಸ್ಟಾಗಿ ಕೆಳಗಡೆ ಬಂತು. ಇಷ್ಟು ಫಾಸ್ಟಾಗಿ ಕೆಳಗಡೆ ಬಂದರೂ ಕೂಡ ಮತ್ತೆ ಮೇಲ್ಗಡೆ ಹೋಗಿ ಟ್ರೈ ಮಾಡ್ತು. ಮತ್ತೆ ವಾಪಸ್ ರಿಜೆಕ್ಷನ್ ಆದರೂ ಕೂಡ ಈ ಲೆವೆಲ್ ಬ್ರೇಕ್ ಆಗಲೇ ಇಲ್ಲ. ಇಲ್ಲಿ ನೋಡಿ ಎಷ್ಟು ದೊಡ್ಡ ಹ್ಯಾಮರ್ ಕ್ಯಾಂಡಲ್ ಆಯಿತು. ಇದರ ಅರ್ಥ ಏನು? ಇದು ಸಪೋರ್ಟ್ ಕನ್ಫರ್ಮ್ ಆಗಿದೆ ಅಂತ. ಇಲ್ಲಿ ನಾವು ಏನಾದರೂ ಬೈ ಮಾಡಿದರೆ ಇದ್ರ ಕೆಳಗಡೆ ಎಸ್ ಎಲ್ ಹಾಕಬೇಕು. ಆ ಟಾರ್ಗೆಟು ನಮ್ಮ ನೆಕ್ಸ್ಟ್ ರೆಸಿಸ್ಟೆನ್ಸ್ ಆಗಿರುತ್ತೆ. ಇಲ್ಲಿ ನಮ್ಮ ಎಸ್ ಎಲ್ 10ರಿಂದ 15 ಪಾಯಿಂಟ್ ಮಾತ್ರ ಇರುತ್ತೆ, 10 ಅಥವಾ 15 ಪಾಯಿಂಟ್ ಇರುತ್ತೆ. ಇಲ್ಲಿ ಮತ್ತೆ ಕೆಳಗಡೆ ಆಪ್ಷನ್ ಚಾರ್ಟ್ ಅಲ್ಲಿ ಬೇಕಾದ್ರೆ ನೋಡಿ, ಇದ್ರ ಕೆಳಗಡೆ ಬಂದಿರೋದೇ ಇಲ್ಲ. ಈ ಥರ ಸಪೋರ್ಟಲ್ಲಿ ಕನ್ಫರ್ಮೇಷನ್ ಸಿಕ್ಕಾಗ ಮಾತ್ರ ನಾವು ಎಂಟ್ರಿ ತಗೋಬೇಕು, ಇಲ್ಲ ಅಂತಂದರೆ ಎಂಟ್ರಿ ತಗೊಳ್ಬಾರ್ದು. ಹಾಗಾದರೆ ನಾಳೆ ಪ್ರೈಸ್ ಗ್ಯಾಪ್ ಡೌನ್ ಆದರೂ ಆಗಲಿ ಗ್ಯಾಪ್ ಅಪ್ ಆದರೂ ಆಗಲಿ ನಮ್ಮ ಲೆವೆಲ್ಸ್ ಮಾತ್ರ ಪಕ್ಕಾ ರೆಡಿ ಇದ್ದಾವೆ. ಸೊ ಈ ಲೆವೆಲ್ ಹತ್ರ ಬಂದಾಗ, ಸಪೋರ್ಟ್ ಹತ್ರ ಬಂದಾಗ ಬೈ ಮಾಡೋಕ್ಕೆ ಟ್ರೈ ಮಾಡಿ, ರೆಸಿಸ್ಟೆನ್ಸ್ ಹತ್ರ ಇದ್ದಾಗ ಸೆಲ್ ಮಾಡೋಕ್ಕೆ ಟ್ರೈ ಮಾಡಿ. ಇದನ್ನು ಬಿಟ್ಟು ಮಧ್ಯದಲ್ಲಿ ಲೆವೆಲ್ಗಳ ಮಧ್ಯದಲ್ಲಿ ನೀವೇನಾದರೂ ಬೈ ಮಾಡೋದು ಸೆಲ್ ಮಾಡೋದು ಈ ಥರ ಮಾಡಿದ್ರೆ ಲಾಸ್ ತುಂಬ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಲಾಸ್ ಅವಾಯ್ಡ್ ಮಾಡಬೇಕು ಅಂತಂದರೆ ನೀವು ಲೆವೆಲ್ಗಳಲ್ಲೇ ಬೈ ಅಥವಾ ಸೆಲ್ಗಳನ್ನ ಮಾಡಬೇಕು. ಈ ಲೆವೆಲ್ಗಳು ಮತ್ತು ಸ್ಟ್ರಕ್ಚರ್ ನಂದು ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಮುಂದಿನ ವಿಡಿಯೋ ನಿಮಗೆ ಏನಾದರೂ ಬೇಕು ಅಂತಂದರೆ ದಯವಿಟ್ಟು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.